ಮಾರ್ನಿಂಗ್ ಎವ್ರಿಬಡಿ, ವೆಲ್ಕಮ್ ಟು ಕಂಪ್ಯೂಟರ್ ಪಾಯಿಂಟ್. ಐ ಆಮ್ ರೋಹಿಣಿ. ನಿಮ್ಮೆಲ್ಲರಿಗೂ ಗೊತ್ತು ಇದು 6 months ಕೋರ್ಸ್ ಅಂತ. ಈ 6 months ನಿಮ್ಮೆಲ್ಲರ ಕೋಆಪರೇಷನ್ ನಾನು ಎದುರು ನೋಡ್ತಾ ಇದ್ದೀನಿ. ನಾವು ಕ್ಲಾಸ್ ಶುರು ಮಾಡೋಕ್ಕೂ ಮುಂಚೆ ಒಂದ್ಸಲ ನಿಮ್ ಮುಂದೆ ಇರೋ ಕಂಪ್ಯೂಟರ್ನ ಚೆನ್ನಾಗಿ ನೋಡಿ. ಎಷ್ಟು ಸುಂದರವಾಗಿ, ಎಷ್ಟು ಕಾಂಪ್ಯಾಕ್ಟ್ ಆಗಿ. ಗುಡ್ ಮಾರ್ನಿಂಗ್. ಏನು ಬುಕ್ ಓದ್ತಾ ಇದ್ದೀರಾ? ಯಾವುದೋ ಬುಕ್ ಓದ್ತಾ ಇದ್ದೀರಾ? ಲೈಬ್ರರಿಲಿ ಅದೇ ತಾನೇ ಮಾಡೋದು. ಬಟ್ ನಿಜವಾಗ್ಲೂ ನಾನು ಅದಕ್ಕೆ ಬಂದಿಲ್ಲ. ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಓಕೆ, ಅಫ್ಕೋರ್ಸ್ ಇದು ಮಾತಾಡೋ ಜಾಗ ಅಲ್ಲ. ಮಾತಾಡೋ ಜಾಗಕ್ಕೆ ಹೋಗೋಣ. ನಾನು ಏನು ಹೇಳ್ತಿದ್ದೆ ಅಂದ್ರೆ, ನೀವೇನು ಹೇಳೋದು ಬೇಡ. ಏನ್ ಹೇಳ್ತೀರಾ ಅಂತ ನಂಗೆ ಗೊತ್ತು. ಐ ಲವ್ ಯು ತಾನೆ? ಇಲ್ವಲ್ಲ. ಇಲ್ವಾ? ಬೇರೆ ಏನ್ ಹೇಳಕ್ ಬಂದ್ರಿ? ನಾನು ನಿಮ್ಗೆ ಹೇಳೋದಿರ್ಲಿ, ನಾನು ಐ ಲವ್ ಯು ನಿಮ್ಗೆ ಹೇಳಕ್ ಬಂದಿದ್ದೀನಿ ಅಂತ ಯಾರು ಹೇಳಿದ್ದು? ಇಲ್ಲಾಂದ್ರೆ ಬಿಟ್ಬಿಡಿ. ಅದ್ ಹೇಗ್ರಿ ಬಿಡಕ್ ಸಾಧ್ಯ? ನಿಮ್ ಜೊತೆ ಒಂಟಿಯಾಗಿ ಮಾತಾಡ್ಬೇಕು ಅಂತ ಕರೆದೆ. ಅದನ್ನ ಹೇಳಕ್ಕಿನ ಮುಂಚೆ ಅದು ಐ ಲವ್ ಯು ಅಂತಾನೆ ಹೇಗ್ರಿ ಹೇಳ್ತೀರಾ ನೀವು? ಇಲ್ ನೋಡಿ, ಸುಮ್ನೆ ಆರ್ಗ್ಯುಮೆಂಟ್ ಯಾಕೆ? ಹೇಳಕ್ ಬಂದಿದ್ದೇನ್ ಹೇಳಿ, ಇಲ್ದಿದ್ರೆ ಹೋಗ್ತೀನಿ. ಹೇಳಕ್ ಬಂದಿದ್ದೆ, ಹೇಳಕ್ ಆಗ್ಲಿಲ್ವಲ್ಲ? ಹಾಗ್ ಮಾಡಿದ್ರಲ್ಲ. ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಪ್ಲೀಸ್. ನಾನ್ ನಿಮ್ಮನ್ನ ಹೋಗಕ್ ಬಿಡಲ್ಲ. ನನಗೆ ರೀಸನ್ ಗೊತ್ತಾಗ್ಬೇಕು. ನಾನು ನಿಮ್ಗೆ ಐ ಲವ್ ಯು ಹೇಳಕ್ ಬಂದಿದ್ದೀನಿ ಅಂತ ಹೇಗ್ರಿ ಹೇಳಿದ್ರಿ? ಟೆಲ್ ಮಿ, ಹೌ ಕುಡ್ ಯು ಥಿಂಕ್ ದಟ್ ಐ ವಾಸ್ ಗೋನಾ ಸೇ ಐ ಲವ್ ಯು? ಓಕೆ, ನೀವ್ ಆಗಾಗ ನನ್ನ ನೋಡಿ ನಕ್ಕಿಲ್ವಾ? ಹೌದು. ರೋಡಲ್ಲಿ ನಡ್ಕೊಂಡು ಹೋಗೋ ಹುಡುಗಿ ಒಂಟಿಯಾಗಿ ಮಾತಾಡಿದ್ರೆ ಯಾರಿಗೆ ತಾನೇ ನಗು ಬರಲ್ಲ? ಓಕೆ, ನನ್ ಕಂಪ್ಯೂಟರ್ ಬುಕ್ ಅಲ್ಲಿ ಟೆನ್ಷನ್ ಬೇಡ ಅಂತ ಬರ್ದಿದ್ದು ನೀವೇ ತಾನೆ? ಹೌದು, ನಾನೇನ್ ಐ ಲವ್ ಯು ನಾ ಬರ್ದೆ? ಟೆನ್ಷನ್ ಬೇಡ ಅಂತ ತಾನೇ ಬರ್ದಿದ್ದು. ಐ ಲವ್ ಯು ಎಲ್ಲೋ ಇದೆ, ಟೆನ್ಷನ್ ಎಲ್ಲೋ ಇದೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನೀವು ನಂತರನೇ ಕಿವಿಗ್ ವಾಕ್ಮನ್ ಹಾಕೊಂಡು. ಹಲೋ, ವಾಕ್ಮೆನ್ ಅನ್ನೋದು ನಿಮಗಾಗಿ ಮಾತ್ರ ಕಂಡಿಡ್ದಿದ್ದಲ್ಲ. ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ನಾವು ಸಾಂಗ್ಸ್ ಕೇಳಿ ಎಂಜಾಯ್ ಮಾಡ್ಬೇಕು ಅಂತ ಕಂಡಿಡಿದ್ರು ಅಂತ ಒಂದು ಇನ್ಸ್ಟ್ರೂಮೆಂಟ್. ತಿಳ್ಕೊಳ್ಳಿ. ಏನು ನನ್ ಜೊತೆ ಫೈಟ್ ಮಾಡೋದಕ್ ಬಂದಿದ್ದೀರಾ? ಯಾರು? ನಾನ್ ಫೈಟ್ ಮಾಡ್ತಾ ಇದ್ದೀನಾ? ಇಲ್ ನೋಡಿ, ಇದಕ್ಕೂ ಮುಂಚೆ ತುಂಬಾ ಜನ ಬಂದು ನಿಮ್ ಜೊತೆ ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ ಹೋಗಿ ಹೀಗೆ ಹೇಳಿದ್ರು, ಹೇಗೆ? ಐ ಲವ್ ಯು ಅಂತ. ಅದಕ್ಕೆ ನೀವೇನ್ ಹೇಳಿದ್ರಿ? ಅದ್ ನಿಮಗ್ ಬೇಡದೇ ಇರೋ ವಿಷಯ. ಏನ್ರಿ ನಿಮ್ ಮನ್ಸಲ್ಲಿ ನೀವ್ ಏನಂತ ಅನ್ಕೊಂಡಿದ್ದೀರಾ? ತುಂಬಾ ಸುಂದರವಾಗಿದ್ದೀರಾ. ಸರಿ, ನಿಮ್ ಮನ್ಸು ನಿಮ್ ಬಗ್ಗೆ ಹೇಗಾದ್ರೂ ತಿಳ್ಕೊಳ್ಳಿ. ನನ್ ಬಗ್ಗೆ ಏನ್ರಿ ತಿಳ್ಕೊಂಡಿದ್ದೀರಾ? ನಾನ್ ನೋಡಿದ್ರೆ ರೋಡ್ ನಲ್ಲಿ ಹೋಗಂತ ಹುಡುಗಿ ನೋಡಿ ಐ ಲವ್ ಯು ಹೇಳೋ ಲೋಫರ್ ಅನ್ಕೊಂಡ್ಬಿಟ್ಟಿದ್ದೀರಾ? ಐ ಆಮ್ ನಾಟ್ ದಟ್ ಕೈಂಡ್. ದೆನ್ ವಾಟ್ ಕೈಂಡ್ ಆರ್ ಯು? ಏಯ್, ಏನ್ರಿ? ಎಲ್ಲೂ ಹೋಗ್ಬೇಡಿ, ಒಂದು ನಿಮಿಷ ಬಂದೆ. ಏಯ್, ನೀನು ವಿಕ್ಕಿ ತಾನೆ? ನೀನ್ ಶಿವನ್ ಅಂತ ಮಾತ್ರ ಹೇಳ್ಬೇಡ ಕಣೋ. ಏಯ್, ನಾನ್ ಶಿವಾನೇ ಕಣೋ. ಶಿವ ಮೈ ಡಿಯರ್. ಯಾರಿ ಹುಡ್ಗ? ಓ ಹುಡ್ಗಿ. ಏಯ್, ಎಷ್ಟು ವರ್ಷ ಆಯ್ತು ನೀನ್ ನೋಡಿ? ಏನೋ ಅಮ್ಜದ್ ಖಾನ್ ತರ ಇದ್ದೆ, ಇವಾಗ ನೋಡಿದ್ರೆ ಹಿಂಗಾಗ್ಬಿಟ್ಟಿದ್ಯಲ್ಲೋ. ಏನಪ್ಪ ಮಾಡೋದು, 4 ಮಕ್ಳಾಗೋಗ್ಬಿಟ್ಟಿದೆ. ಅದಾದ್ಮೇಲೆ ಮತ್ತೆ ಇನ್ನೊಂದ್ ಮದ್ವೆ ಆದೆ. ಕುಟುಂಬ ದೊಡ್ಡದಾಯ್ತು, ಅದಕ್ಕೆ ಹಿಂಗಾಗಿದ್ದೀನಿ. ಅಪ್ಪ ರಜಾ, ನೀನ್ ಹೆಂಗೋ ಇದ್ಯಾ? ನಿನಗೆ ಎಷ್ಟೇ ನನ್ನ ಮಕ್ಕಳು? ಇಲ್ಲ ಕಣೋ, ನನ್ಗಿನ್ನು ಮದ್ವೆನೇ ಆಗಿಲ್ಲ. ಏನೋ ನೀನಿನ್ನೂ ಮದ್ವೆನೇ ಆಗಿಲ್ವಾ? ನೀನು ಸೋನನ್ನ ಲೋ ಮಾಡಿದ ಸ್ಪೀಡ್ಗೆ ಇಬ್ರಿಗೂ ಮದ್ವೆ ಆಗಿ ಇಷ್ಟೊತ್ತಿಗೆ 10 ಜನ ಮಕ್ಳು ಹುಟ್ಟುಬಿಡ್ತಾ ಇದ್ವು ಕಣೋ. 10 ಅವ್ರು ಕೇಳ್ಬಿಟ್ರೆ ಸಾರಿ, ನಾನೇನಾದ್ರು ತಪ್ಪು ಮಾತಾಡೋಣ? ಇಲ್ಲಿ ತನಕ ಕರೆಕ್ಟ್ ಆಗೇ ಮಾತಾಡ್ತಿದ್ಯಾ. ಹೆಂಗೋ ಏನೋ ಆಯ್ತು. ಸೋನಾ ಹೋಗ್ಬಿಟ್ಲು. ಹೋದ್ಲಾ? ಕೇಳ್ತಿರೋ ನನಗೇನೆ ತಡ್ಕೊಳಕ್ ಆಗ್ತಿಲ್ವಲ್ಲ. ನೀನ್ ಹೆಂಗೋ? ಇಲ್ಲೋಡು, ಈವ್ನಿಂಗ್ 6 o'clock ನಾವು ಮೀಟ್ ಮಾಡ್ತೀವಿ. ಇದು ನನ್ನ ಕಾಲ್ ಕಾರ್ಡು, ಇದು ವಿಸಿಟಿಂಗ್ ಕಾರ್ಡು. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಕರೆಕ್ಟ್ ಟೈಮಿಗೆ ಬಂದ್ಬಿಡ್ಬೇಕು. ತುಂಬಾ ವಿಷಯ ಮಾತಾಡ್ಬೇಕು ಕಣೋ. ಸಿಸ್ಟರ್, ನಾನು ಬರ್ತೀನಿ. ಏನಪ್ಪಾ, ಚಾಮರಾಜಪೇಟೆಗೆ ಈ ಕಡೆ ಹೋಗೋದು? ಹೋಗ್ಬಹುದು. ನನ್ಗೆ ಆ ಕಡೆ ಕೆಲಸ ಇಲ್ಲ, ನಾನು ಈ ಕಡೆ ಹೋಗ್ತೀನಿ. ಐ ಆಮ್ ಸಾರಿ. ನಾನು ಕೇಳಿದ್ ನಿಮ್ ಮನ್ಸಿಗೆ ಎಷ್ಟು ನೋವಾಯ್ತು ಅಂತ ಈಗ ಅರ್ಥ ಆಯ್ತು. ಹೌದು, ಸೋನಾ ತೀರ್ಕೊಂಡ್ರ? ನೋನು ಮತ್ತೆ ಹೋಗ್ಬಿಟ್ರು ಅಂದ್ರಿ? ಬಿಟ್ಟು ಹೋಗ್ಬಿಟ್ಲು. ಯಾಕೆ? ಯಾಕಂತ ಕೇಳಿದ್ರೆ ಏನ್ ಹೇಳಿ? ಜೀವನದಲ್ಲಿ ಅವಳಿಗೋಸ್ಕರ ಎಷ್ಟು ವಿಷಯಗಳನ್ನ ಬಿಟ್ಕೊಟ್ಟಿದ್ದೀನಿ ಗೊತ್ತಾ? ಯುನೋ, ಐ ವಾಸ್ ಅ ಚೈನ್ ಸ್ಮೋಕರ್. ದಮ್ ಹೊಡಿದ್ ಇಷ್ಟ ಆಗಲ್ಲ ಅಂತ ಹೇಳಿದ್ಲು, ಬಿಟ್ಬಿಟ್ಟೆ ಅವಳಿಗಾಗಿ. even ಡ್ರಿಂಕ್ಸ್ ಕೂಡ ವಾರಕ್ಕೆ 2 ಸಲ ಕುಡಿತಿದ್ದೆ. ಇಷ್ಟ ಇಲ್ಲ ಅಂದ್ಲು, ಬಿಟ್ಬಿಟ್ಟೆ.
ಅದು ಕೂಡ ಅವಳಿಗಾಗಿ. ನನ್ನೇ ಇಷ್ಟ ಇಲ್ಲ ಅಂದಿದ್ದಿದ್ರೆ ನನ್ನ ಜೀವನನೇ ಬಿಡ್ತಿದ್ದೆ. ಆದ್ರೆ ಅವಳಿಗೆ ನಾನಂದ್ರೆ ಇಷ್ಟ. ಆದ್ರೂ ಹೋಗ್ಬಿಟ್ಲು. ಹೋಗ್ಬಿಟ್ಲು. ಅವಳನ್ನ ಎಷ್ಟು ಪ್ರೀತಿ ಮಾಡಿದೆ ಗೊತ್ತಾ? ಆದ್ರೆ ಅವಳು, ನಾನು ಈಗಲೂ ಅವಳನ್ನೇ ನೆನೆಸ್ಕೊಂಡು ಬದುಕ್ತಾ ಇದ್ದೀನಿ. ಏನದು ಇಷ್ಟು ದುಃಖದಲ್ಲಿ ಮಾತಾಡ್ತಾ ಇದ್ದಾನೆ? ದಾಡಿ ಎಲ್ಲಿ ಅಂತ ನೋಡ್ತಾ ಇದ್ದೀರಾ? ನನ್ನ ಮುಖದಲ್ಲಿ ದಾಡಿ ಕಾಣದೇ ಇರ್ಬೋದು, ಆದ್ರೆ ನನ್ನ ಮನ್ಸಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು. ನಿಜ ಹೇಳ್ಬೇಕಂದ್ರೆ ನಾನೊಬ್ಬ ದಾಡಿ ಇಲ್ದಿರ ದೇವದಾಸ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಐ ಆಮ್ ಸಾರಿ. ನನ್ನ ಕಷ್ಟಗಳನ್ನ ಹೇಳ್ಕೊಂಡು ನಿಮ್ಮ ಮನ್ಸಿಗೆ ನೋವು ಮಾಡಿದೆ. ಎಸ್, ಗಾಯ ಮಾಡ್ಬಿಟ್ರಿ. ಏ ನಿಧಾನ 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 ನಿಧಾನ. ಇವಾಗ ಕೊಡಿ. ತುಂಬಾ ಚೆನ್ನಾಗಿದಾರಲ್ಲ? ತುಂಬಾ. ಎಲ್ ಮೀಟ್ ಮಾಡಿದ್ರಿ? ಕಂಪ್ಯೂಟರ್ ಕ್ಲಾಸಲ್ಲಿ. ಊಟಿಲಿ ಫೋಟೋಲ್ ಮೀಟ್ ಮಾಡಿದೆ. ಫೋಟೋಲಿ ಊಟಿಲಿ ಮೀಟ್ ಮಾಡಿದೆ. ನೋಡಿದ ತಕ್ಷಣ ಪ್ರೀತಿ ಆಯ್ತಾ? ಇಸ್ ಇಟ್ ಲವ್ ಅಟ್ ಫಸ್ಟ್ ಸೈಟ್? ಇಸ್ ಇಟ್ ಲವ್ ಅಟ್ ಫಸ್ಟ್ ಸೈಟ್? ದಿಸ್ ಇಸ್ ಲವ್ ಅಟ್ ಸೆಕೆಂಡ್ ಸೈಟ್. ಸೆಕೆಂಡ್ ಸೈಟ್? ಲವ್ ಅಟ್ ಸೆಕೆಂಡ್ ಸೈಟ್? ಶಿವ ಹೇಳಿ, ಎಲ್ ಮೀಟ್ ಮಾಡಿದ್ರಿ? ಹೇಗ್ ಲವ್ ಮಾಡಿದ್ರಿ? ಹೇಳ್ತೀನಿ. ಮಾರ್ನಿಂಗ್ 6 o'clock ಊಟಿನಲ್ಲಿ, ಆ ಹಿಮದಲ್ಲಿ, ಆ ಚಳಿಲಿ ನಾನು ಜಾಗಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ. ನನ್ನ ಕಾಲ್ಗಳು ಸ್ವತಂತ್ರವಾಗಿ ಓಡಾಡ್ಕೊಂಡಿದ್ವು. ನನಗೆ ಚೆನ್ನಾಗಿ ನೆನಪಿದೆ, ಅವತ್ತು ನಾನು ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿದ್ದೆ. ಯಾವ ಕಲರ್? ಯೆಲ್ಲೋ ಕಲರ್. ಓ, ಪ್ಯಾಂಟ್ ಯಾವ ಕಲರ್? ಬ್ಲೂ. ಅದೋಕೆ, ಮುಂದೆ ಹೇಳಿ. ನನ್ಗಿನ್ನೂ ಚೆನ್ನಾಗಿ ನೆನಪಿದೆ. ಅಲ್ಲಿ ನಾನ್ ಮಾತ್ರ ಅಲ್ಲ, ನನ್ ಜೊತೆ ಸ್ವಲ್ಪ ಜನ ಜಾಗಿಂಗ್ ಮಾಡ್ಕೊಂಡು ಬರ್ತಾ ಇದ್ರು. ದಿಢೀರ್ ಅಂತ ಯೋಚನೆ ಬಂತು. ತಿರುಗ್ ನೋಡು ಅಂತ ಮನಸ್ಸು ಹೇಳ್ತು. ತಿರುಗ್ ನೋಡಿದೆ. ಅಲ್ಲಿ ದೂರದಿಂದ ಒಂದು ಹುಡುಗಿ ಓಡ್ ಬರ್ತಾ ಇದ್ಲು. ಅವಳು ಸೋನಾ ಅಲ್ವಾ? ಅವಳನ್ನ ಹತ್ರದಿಂದ ನೋಡ್ಬೇಕು ಅಂತ ಆಸೆ ಬಂತು. ಅದಕ್ಕಾಗೆ ನನ್ನ ಲೆಗ್ ಸ್ಪೀಡು 4321 ಅಂತ ಕಡಿಮೆ ಆಗಿ ನಿಧಾನವಾಗಿ ಓಡ್ತಾ ಇದ್ದೆ. ಹತ್ರ ಬಂದ್ಲು. ಆದ್ರೆ ಮಿಂಚ್ತರ ನನ್ನನ್ನ ಕ್ರಾಸ್ ಮಾಡಿ ಓಡ್ ಹೋಗ್ಬಿಟ್ಲು. ಮತ್ತೆ ನಾನು ನನ್ನ ಲೆಗ್ ಸ್ಪೀಡ್ ನ 234 ಅಂತ ಸ್ಟಾರ್ಟ್ ಮಾಡಿ ವೇಗವಾಗಿ ಓಡಿದೆ. ಓಡ್ ಹೋಗಿ ನೋಡಿದೆ. ಸೂಪರ್ ಆಗಿತ್ತು. ಅಯ್ಯೋ, ನಾನು ಅವ್ರ ಫೇಸ್ ಬಗ್ಗೆ ಹೇಳಿದ್ದು ಸುಳ್ಳು. ಐ ಡೋಂಟ್ ಬಿಲೀವ್ ಇಟ್. ಓಕೆ, ನಾನು ಒಪ್ಕೋತೀನಿ. ನೀವೇನ್ ಅನ್ಕೊಂಡ್ರೆ ಅದನ್ನೇ ನೋಡಿದೆ. ಒಂದ್ ಹುಡುಗಿನ ಈ ರೀತಿ ನೋಡಿದ್ರಾ? ಇಲ್ಲಿ ನೋಡಿ, ನಾನು ನಿಜ ಹೇಳ್ಬೇಕು ಅಂತ ಬಂದಿದ್ದೀನಿ. ಇಷ್ಟ ಇಲ್ಲ ಅಂದ್ರೆ ಹೇಳಿ, ಸುಳ್ಳು ಹೇಳ್ತೀನಿ. ಏನು, ನಿಜ ಹೇಳ ಸುಳ್ಳು ಹೇಳ? ಸರಿ ಹೇಳಿ. ಏನ್ ಹೇಳಿದೆ? ನಾನು ಅವಳನ್ನ ನೋಡ್ಕೊಂಡು ಓಡ್ತಿದ್ನ. ಅವಳು ನನ್ನ ಹತ್ರ ಏನೋ ಹೇಳಕ್ ಬಂದ್ಲು. ಅವಳು ಏನ್ ಹೇಳಕ್ ಬಂದಿದ್ದಾಳಂತ ಕೇಳಕ್ ಹೋದೆ. ಅದೇ ಕ್ಷಣಕ್ಕೆ ನಾನು ಆ ಗುಂಡಿಗೆ ಬಿದ್ದೆ. ಅವಾಗ್ಲೇ ನನಗೆ ಗೊತ್ತಾಯ್ತು ಆ ಜಾಗದಲ್ಲಿ ಗುಂಡಿ ಇದೆ, ನೋಡ್ಕೊಂಡು ಹೋಗು ಅಂತ ಹೇಳಿದ್ಲು ಅಂತ. ಇಲ್ಲಿ ನೋಡಿ, ಅವಳೇ ನನ್ನ ಕೈ ಹಿಡಿದು ಎಪ್ಸಿದ್ಲು. ಮತ್ತೆ ನಾವು ಓಡಕ್ ಶುರು ಮಾಡಿದ್ವಿ. ನಿಲ್ಸಿ. ಲವ್ ಅಟ್ ಸೆಕೆಂಡ್ ಸೈಟ್ ಅಂತ ಹೇಳಿ ಏನೇನೋ ಹೇಳ್ತಿದ್ದೀರಾ? ಮುಂದಿಂದ ಅದೇ ನನ್ನ ರನ್ನಿಂಗ್ ಜಾಗಿಂಗ್ ಆಗಿ, ಜಾಗಿಂಗ್ ವಾಕಿಂಗ್ ಆಗಿ, ವಾಕಿಂಗ್ ಸ್ಟಾಪ್ ಆಗಿ ಹಾಗೇನೆ ನಿಂತ್ಬಿಟ್ವಿ. ಯಾಕಂದ್ರೆ ನಾವ್ ಬಂದಂತ ದಾರಿಯಲ್ಲಿ 2 ದಾರಿ ಇತ್ತು. ರೈಟ್ ಅಲ್ಲಿ ಒಂದು, ಲೆಫ್ಟ್ ಅಲ್ಲಿ ಒಂದು. ಯಾರೆಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿರ್ಲಿಲ್ಲ. ನಾವ್ ಹಾಗೇನೆ ನಿಂತು ಬಿಟ್ವಿ. ಆಗ ಅವಳು ನನಗೆ ಹೇಳಿದ್ಲು, ಹೀಗೆ ಲೆಫ್ಟ್ ಹೋದ್ರೆ ಸೋನಾ ಬೊಕ್ಕೆ ಶಾಪ್ ಅಂತ ಒಂದಿರುತ್ತೆ. ಇದನ್ನ ಯಾಕೆ ನನಗೆ ಹೇಳ್ತಾ ಇದ್ದಾಳೆ? ಯಾಕೆ ನಿಮಗ್ ಬುಕ್ಕೆ ಬೇಕಾ? ಅಯ್ಯೋ, ಅದಕ್ಕೆ ಹೇಳಿಲ್ಲ. ಅದು ನಮ್ ಶಾಪ್. ಮತ್ತೆ ಸೋನಾ? ನಾನೇ. ಐ ಆಮ್ ಶಿವ. ಅವಳು ಕೈ ಕೊಟ್ಲು. ಹಲೋ. ನಾನು ಕೈ ಕೊಟ್ಟೆ.
ಬಾಯ್. ಬಾಯ್. ನಾವಿಬ್ರು ಬೇರೆ ದಾರಿಯಲ್ಲಿ ನಡಿಬೇಕಾದ್ರೆ ಲವ್ ಅಟ್ ಸೆಕೆಂಡ್ಸ್ ಇತ್ತಾನೆ, ಮುಂದಕ್ಕೆ ಅದಕ್ಕೆ ಬರ್ತೀನಿ. ಇಲ್ಲಿ ನೋಡ್ ಪ್ರಿಯಾ, ನಾನು ಒಂದ್ ಹುಡುಗಿ ಜೊತೆ ಮಾತಾಡ್ಬೇಕಾದ್ರೆ ಇಲ್ಲ ಅವಳ ಮುಖ ನೋಡ್ಕೊಂಡು ಮಾತಾಡೋದೇ ಇಲ್ಲ. ಈಗ ನಾನು ನಿನ್ ಜೊತೆ ಇಷ್ಟೊತ್ತೆಲ್ಲ ಮಾತಾಡ್ತಿದ್ದೀನಿ, ನೀನ್ ಮುಖ ನೋಡ್ಕೊಂಡು ಮಾತಾಡ್ತಾ ಇದ್ದೀನ? ಇಲ್ಲ ತಾನೆ? ನಾನ್ ಮಾತ್ರ ಅಲ್ಲ, ಎಲ್ಲಾ ಗಂಡಸರು ಹಾಗೆ. ನಾನು ಊಟಿಲಿ ಸೋನಾ ಜೊತೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಾನು ಅವಳ ಮುಖನ ಸರಿಯಾಗಿ ನೋಡ್ಲೇ ಇಲ್ಲ. ಅವಳನ್ನ ಮತ್ತೊಮ್ಮೆ ನೋಡ್ಬೇಕು ಅಂತ ಆಸೆ ಆಯ್ತು. ಅವಳು ನೋಡ್ಬೇಕು ಅಂತ ನಾನು ಅವಳನ್ನ ಕರೆದೆ. ಸೋನಾ, ಆ? ನಾನು ಅವಳ ಹತ್ರ ಹೋದೆ, ಅವಳನ್ನ ಮುಟ್ಟಿದೆ, ಅವಳಿಗೆ ನಾಚಿಕೆ ಆಯ್ತು. ಹೀಗೇನೆ ಐ ಟು ಐ ಅವಳು ನೋಡಿದೆ, ಅವಳನ್ನ ಹಾಗೆ ಫೋಟೋ ತಗೊಂಡೆ. ಕ್ಯಾಮ್ರಾ ಇಟ್ಕೊಂಡಿದ್ರಾ? ನನ್ ಕಣ್ಣಲ್ಲಿರೋ ಲೆನ್ಸ್ ಓಪನ್ ಆಯ್ತು. ನನ್ನ ಹಾರ್ಟ್ ಅನ್ನೋ ಬ್ಲಾಕ್ ರೂಮ್ ಅಲ್ಲಿ ಅವಳು ಫಿಲ್ಮ್ ಸ್ಟಾರ್ಟ್ ಮಾಡಿದೆ. ಏಯ್ ಪ್ರಿಯಾ, ಹೇ ಪ್ರಿಯಾ. ಇಟ್ಸ್ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಒಂದಿನ ಅವಳು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾ ಇದ್ಲು. ನಾನ್ ಕೂತ್ಕೊಂಡು ಕೇಳಿಸ್ಕೊತಿದ್ದೆ. ನಿನಗೆ ಪ್ಲೇ ಮಾಡಕ್ ಬರುತ್ತಾ ಅಂತ ಕೇಳಿದ್ಲು. ನಾನ್ ಗೊತ್ತು ಅಂತ ಹೇಳಿದೆ. ಯಾಕೆ ಗೊತ್ತು ಅಂದೆ? ಗೊತ್ತಿಲ್ಲ ಅನ್ಬೇಕು ತಾನೆ? ಯಾಕೆ? ಗೊತ್ತು ಅಂದ್ರೆ ಗೊತ್ತು ಅಂತ ಹೇಳ್ಬೇಕು ತಾನೆ. ನನಗ್ ಸುಳ್ಳು ಹೇಳೋದಂದ್ರೆ ಇಷ್ಟ ಆಗಲ್ಲ. ಅಯ್ಯೋ ದಡ್ಡ, ಇಂಥ ವಿಷಯದಲ್ಲಿ ಸುಳ್ಳು ಹೇಳ್ಬೋದು. ಹೆಣ್ಮಕ್ಳಿಗೆ ಗೊತ್ತು ಅಂತ ಹೇಳೋ ಗಂಡಸರಿಗಿಂತ ಗೊತ್ತಿಲ್ಲ ಅಂತ ಹೇಳೋರೆ ಇಷ್ಟ. ಗೊತ್ತಿಲ್ಲ ಅಂದಿದ್ರೆ ಅವಳೇ ನಿಂಗೆ ಹೇಳ್ಕೊಡ್ತಿದ್ಲು. ಹೇಗೋ ದೊಡ್ಡ ರೊಮ್ಯಾನ್ಸ್ ಆಗಿರೋದು, ಮಿಸ್ ಮಾಡ್ಕೊಂಡೆ. ಇಲ್ವಲ್ಲ, ಅವತ್ ರೊಮ್ಯಾನ್ಸ್ ನಡೀತು. ಗೊತ್ತು ಅಂದ್ರೂ ರೊಮ್ಯಾನ್ಸ್ ಆಯ್ತಾ? ಹೌದು. ಹೇಗೆ? ಅವಳು ಇನ್ಸ್ಟ್ರೂಮೆಂಟ್ ಕೊಟ್ಲಾ, ಹತ್ರ ಹೋಗಿ ತಗೊಂಡ್ಮೇಲೆ ನಾನು ಅದನ್ನ ನೋಡ್ದೆ, ಅವಳನ್ನು ನೋಡ್ದೆ. ಅದನ್ನ ಕೆಳಗಿಟ್ಬಿಟ್ಟು ನಿನ್ ಮೌತೆ ಇನ್ಸ್ಟ್ರೂಮೆಂಟ್ ತರ ಇದೆ, ಮತ್ ಯಾಕೆ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಕಿಸ್ ಮಾಡ್ದೆ. ಎಷ್ಟು ಸ್ಪೀಡ್? 110. 110? ನಾಟ್ 110, ಜಸ್ಟ್ 110. ಏನದು? ಅದೇ ಏನದು? ಸುಮ್ನೆ ನಾನು ಯಾವಾಗ್ಲಾದ್ರೂ ಖುಷಿ ಆದ್ರೆ ಹೇಳ್ತೀನಿ. ಇದನ್ನ ಯಾರ ಹತ್ರ ಕಲ್ತ್ರಿ? ನಾನೇ ಕಲ್ತ್ಕೊಂಡೆ. ಸುಳ್ಳಲ್ವಾ ಇದು? ಇದಕ್ಕೆಲ್ಲ ಯಾರು ಸುಳ್ಳು ಹೇಳ್ತಾರೆ? ನಂಗೆ ಗೊತ್ತು ಸುಳ್ಳು ಹೇಳ್ತಾ ಇದ್ದೀರಾ. ಇದನ್ನ ಸೋನಾ ಆಗಾಗ ಮಾಡ್ತಿದ್ಲು ಅಲ್ವಾ? ಅಯ್ಯೋ, ಅದ್ ಹೇಗ್ ಕಂಡು ಹಿಡಿದ್ರಿ ನೀವು? ದೊಡ್ಡ ಕಿಲಾಡಿ ಕಂಡ್ರಿ ನೀವು, ದೊಡ್ಡ ಕಿಲಾಡಿ. ನಿಮ್ಮನ್ ಯಾರು ಯಾಮಾರ್ಸಕ್ ಸಾಧ್ಯ ಇಲ್ಲ. ನೀವು ಸೋನಾಗ್ ಯಾವತ್ತಾದ್ರೂ ಐ ಲವ್ ಯು ಹೇಳಿದೀರಾ? ಹೇಳಿದಿನಲ್ಲ. ಹೇಗೆ? ಐ ಲವ್ ಯು ಅಂತ ಹೇಳ್ದೆ. ಯಾವಾಗ, ಎಲ್ಲಿ, ಹೇಗೆ? ಊಟಿಲಿ ಯಾರು ಇಲ್ದಿರೋ ಜಾಗದಲ್ಲಿ ಅವಳನ್ನ ಬೋಟಲ್ ಕೂರಿಸ್ಕೊಂಡು ಹೋದೆ. ಇವಾಗ ಲವರ್ಸ್ಗೆಲ್ಲ ಜಾತಿ ಮತ ಅಪ್ಪ ಅಮ್ಮ ಇವೆಲ್ಲ ಪ್ರಾಬ್ಲಮ್ಸೇ ಅಲ್ಲ. ಈಗ ಲವರ್ಸ್ಗೆ ಪ್ರಾಬ್ಲಮ್ ಲವರ್ಸೇನೆ. ಈಗ ನಾನ್ ನಿನ್ನ ಲವ್ ಮಾಡ್ತೀನಿ, ನೀನ್ ನನ್ನ ಲವ್ ಮಾಡ್ತೀಯ. ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್. ಆದ್ರೆ ಅದನ್ನ ನೇರವಾಗಿ ಹೇಳಕ್ ಆಗಲ್ಲ, ಯಾಕಂದ್ರೆ ಭಯ ತಪ್ಪಾಗಿ ತಿಳ್ಕೊತಾರೆ ಅಂತ. ನಾನ್ ಮಾತ್ರ ಅಲ್ಲ ಪ್ರಿಯಾ, ಎಲ್ಲಾ ಲವರ್ಸು ಹಾಗೇನೆ, ನೇರವಾಗಿ ಹೇಳೋದಿಲ್ಲ. ಆದ್ರೆ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಆ ಹುಡುಗಿನ ಯಾವ್ಯಾವ ರೀತಿ ಲವ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಚಿಕ್ಕ ಟ್ರಿಕ್ ನ ಯೂಸ್ ಮಾಡಿ ಅವಳನ್ನೇ ಫ್ರೆಂಡ್ ಮಾಡ್ಕೊಂಡು ಲವ್ ಯು ಅಂತ ಹೇಳ್ಬಿಟ್ಟೆ. ಅದ್ ಹೇಗೆ? ಟ್ರಿನ್ 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 ಟ್ರಿನ್. ಏನ್ ಟ್ರಿನ್ ಟ್ರಿನ್? ಇದೊಂದು ಚಿಕ್ಕ ಗೇಮ್. ಈಗ ನೀನು ಸೋನಾ ಅಲ್ಲ, ನನ್ನ ಫ್ರೆಂಡ್ ವಿಕ್ಕಿ. ನೀನು ಮೆಡ್ರಾಸ್ ಅಲ್ಲಿ ಇದ್ಯಾ, ನಾನು ಊಟಿಲಿಂದ ಫೋನ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಗುಡ್. ಟ್ರಿನ್ 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 ಟ್ರಿನ್. ಹಲೋ, ಹಾಯ್ ವಿಕ್ಕಿ. ಲೇ ಶಿವ. ಲೇನಾ? ಈಗ ನಾನ್ ನಿನ್ ಫ್ರೆಂಡ್. ಲೇ ಅಂತಾನೆ ಕರೆಯೋದು. ಏನೋ, ಎಲ್ಲಿಂದ ಮಾತಾಡ್ತಿದ್ಯಾ? ಊಟಿಯಿಂದ. ಹೋಗೋ ಫೂಲ್. ಯಾಕೋ ಊಟಿಗೆ ಹೋದೆ? ಬೇರೆ ಹೊಸ ಜಾಗಕ್ಕೆ ಹೋಗ್ಬೇಕು ತಾನೆ? ಇಲ್ಲ, ಊಟಿ ಹಳೇದೇನೆ, ಆದ್ರೆ ಒಂದು ಹೊಸ ಅನುಭವ ಆಯ್ತು. ಏನ್ ಅನುಭವ? ಅಲ್ಲಿ ನಾನೊಂದು ಹುಡುಗಿನ ಭೇಟಿ ಮಾಡಿದೆ. ಹುಡುಗಿನ? ಯು ಮೀನ್ ಚಿಕ್ಕೋಳು? ಏಯ್, ಅವಳನ್ನ ಕುಟ್ಟಿ ಅಂತ ಹೇಳ್ಬೇಡ. ಅವಳು ನನ್ನ ದೇವತೆ, ಮೈ ಡ್ರೀಮ್ ಗರ್ಲ್. ಅವಳ ಹೆಸರು ಸೋನಾ. ಸೋನಾನಾ? ಹೆಸರು ವಿಚಿತ್ರವಾಗಿದೆಯಲ್ಲ. ಅವಳ ಹೆಸರು ಚಿಕ್ಕದಿರಬಹುದು, ಮಿಕ್ಕಿದೆಲ್ಲ ದೊಡ್ಡದಾಗಿದೆ. ಐ ಮೀನ್ ಅವಳ ಅನಿಸಿಕೆ, ಮನಸ್ಸು, ಅದನ್ನ ಹೇಳಿದ್ ನಾನು. ಈ ಲವ್ ಟೆಂಪರರಿನಾ ಲೈಫ್ ಲಾಂಗ್? ನೋ, ಲೈಫ್ ಲಾಂಗ್. ಐ ಲವ್ ಹರ್ ಸಿನ್ಸಿಯರ್ಲಿ. ಲವ್ ಬಗ್ಗೆ ಅವಳಿಗೆ ಹೇಳಿದ್ಯಾ? ಇಲ್ಲ. ಇಲ್ವಾ? ಯಾಕೆ? ಭಯಪಟ್ಟೆ. ಭಯನಾ? ಏನ್ ಭಯ? ತಪ್ಪಾಗಿ ಅನ್ಕೊಂಡ್ರೆ? ನೀನು ಭಯಾನಕವಾದ ಹುಡುಗ. ಯಾಕೆ ಹೆದರ್ತೀಯಾ? ಲವ್ ಮಾಡಿದ್ಯಲ್ಲ,
ಅದನ್ನ ಹೇಳ್ಬಿಡು. ಅವಳು ಬಯೋದಿಲ್ಲ ತಾನೆ? ಬಯೋದಿಲ್ಲ. ಶ್ಯೂರ್. ಶ್ಯೂರ್. ಓಕೆ, ಥ್ಯಾಂಕ್ಸ್ ವಿಕಿ. ಓಕೆ ಬಾಯ್ ಕಣೋ. ಬಾಯ್. ಸೋನಾ, ಐ ಲವ್ ಯು. ನಾನು ಕೂಡ. ಟ್ರಿಂಗ್ 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 ಪಿಕಪ್ ಪಿಕಪ್. ಈಗ ನೀವು ನನ್ನ ಫ್ರೆಂಡ್ ಉಮಾ, ಓಕೆ? ಓಕೆ. ಹಲೋ. ಏನೇ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನೇ ದಿಢೀರಂತ ಫೋನು? ದಿಢೀರಂತ ನಿರ್ಧಾರ ತಗೋಬೇಕಾಯ್ತು, ಅದಕ್ಕೆ ಫೋನ್ ಮಾಡ್ದೆ. ಏನ್ ದಿಢೀರಂತ ನಿರ್ಧಾರ? ಅದು ಒಬ್ರನ್ನ ಲವ್ ಮಾಡ್ತಿದ್ದೀನಿ. ಹಾಗ? ಮನುಷ್ಯ ಹೇಗೆ? ಸುಂದರವಾಗಿದ್ದಾರೆ, ಒಳ್ಳೆ ಕಲರ್, ಅಷ್ಟೇ ಅಲ್ಲ ಒಳ್ಳೆ ಮನುಷ್ಯ. ಅವ್ರೆಷ್ಟು ಒಳ್ಳೆಯವರು ಅಂದ್ರೆ ಸುಳ್ಳೆ ಹೇಳ್ದೇ ಇರೋರು ಒಬ್ರು ಇರ್ತಾರಲ್ಲ, ಹರಿಶ್ಚಂದ್ರನ್. ಇವ್ರು ಪ್ಯಾಂಟ್ ಹಾಕಿರೋ ಹರಿಶ್ಚಂದ್ರ ಅನ್ಬೋದು, ಅಷ್ಟು ಒಳ್ಳೆಯವರು. ಹೇಗ್ ಹೇಳ್ತೀನಿ ಅಂದ್ರೆ 2 ವರ್ಷಗಳ ಹಿಂದೆ ಇವ್ಳ ಜೊತೆ ಇದ್ದು ಬೆರ್ತೋಳೊಬ್ಳು ಬಿಟ್ಟು ಹೋದ್ಮೇಲೂ ಕೂಡ ಲೈಫ್ ಲಾಂಗ್ ಅವಳನ್ನೇ ನೆನ್ಪಿಸ್ಕೊತಾರೆ ಅಂದ್ರೆ ಒಳ್ಳೆಯವ್ರಲ್ವಾ? ನೀನೇ ಹೇಳಿದ್ಮೇಲೆ ಓಕೆನೆ. ಒಂದ್ ರೀತಿಲ್ ನೋಡಿದ್ರೆ ಇಷ್ಟೊಳ್ಳೆಯವ್ರನ್ನ ಬಿಟ್ಟು ಹೋಗ್ಬಿಟ್ಲಲ್ಲ ಅಂತ ಆ ಹುಡುಗಿ ಬಗ್ಗೆ ಬೇಜಾರಾಗುತ್ತೆ. ಆದ್ರೆ ಇನ್ನೊಂದ್ ಕಡೆ ಖುಷಿ ಆಗುತ್ತೆ, ಯಾಕಂದ್ರೆ ಅದಕ್ಕೆ ಅಲ್ವಾ ಇವ್ರು ನಂಗೆ ಸಿಕ್ಕಿರೋದು. ಈ ವಿಷಯಕ್ಕೆ ನಾನ್ ಸೋನಾಗ್ ಥ್ಯಾಂಕ್ಸ್ ಹೇಳ್ಬೇಕು. ಏಯ್, ಇದೇ ಟೈಮು, ಕರೆಕ್ಟ್ ಆಗಿ ಆಕ್ಟ್ ಮಾಡು. ಹೇಳಿದ ತಕ್ಷಣ ಸಡನ್ ಆಗಿ ಒಪ್ಕೋಬೇಡ. ಸೋನಾನಾ? ಪ್ರಿಯಾ, ಮತ್ತೆ ಇಲ್ಲಿ ತನಕ ನನ್ ಬಗ್ಗೆನೇ ಹೇಳ್ತಿದ್ದು? ಹೌದು, ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. ಪ್ರಿಯಾ, ನೀವು ಅಂದ್ರೆ ಆಸ್ ಇಟ್ ಇಸ್ ನಾನು ಮತ್ತೆ ಸೋನಾನಾ? ಇಲ್ಲ 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 ಇಲ್ಲ, ಈ ನೀವು ಅಂದ್ರೆ ನೀವೇನೆ, ನೀನೇನೆ. ನಾನ್ ನಿನ್ನೆ ಲವ್ ಮಾಡ್ತಿರೋದು, ನಾಚಿಕೆ ಬಿಟ್ಟು ಹೇಳ್ತೀನಿ. ಐ ಲವ್ ಯು ಶಿವ. ಅದೆಲ್ಲ ಸಾಧ್ಯ ಇಲ್ಲ. ನಾನ್ ಸೋನಾ ಲವ್ ಮಾಡ್ತಾ ಇದ್ದೀನಿ. ಅವಳು ನಿನ್ನ ಬಿಟ್ಟು ಇನ್ನೊಬ್ಬನ್ ಜೊತೆ ಹೋದ್ಲು, ನೀನ್ ಯಾಕೆ ಇನ್ನೊಬ್ಬನ್ ಜೊತೆ ಹೋಗ್ಬಾರ್ದು? ಅದ್ ನಾನೇ ಯಾಕೆ ಆಗ್ಬಾರ್ದು? ಲಾಜಿಕಲಿ ನೋಡಿದ್ರೆ ಕರೆಕ್ಟ್ ಅಲ್ವಾ? ಲಾಜಿಕಲ್ ನೋಡಿದಾಗ ಕರೆಕ್ಟೇನೆ, ಆದ್ರೆ ಯಾಕೋ ನನ್ ಮನ್ಸದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಹೇಗಾದ್ರೂ ಒಂದಿನ ಭೇಟಿ ಮಾಡಿ ನನ್ ಪ್ರೀತಿ ಪವಿತ್ರವಾದದಂತ ನೋಡು, ಹಾಗಂತ ಹೇಳಿ ತೋರಿಸ್ತೀನಿ. ಅದ್ರಿಂದ ನಿಂಗೇನ್ ಪ್ರಯೋಜನ? ನಿನ್ನ ಲವ್ ಮಾಡ್ತಿರೋ ನನ್ಗೇನ್ ಯೂಸ್? ಇಲ್ ನೋಡು, ಸೋನಾ ಕೆಟ್ಟ ಕನ್ಸು ಅಂತ ಮರ್ತ್ ಬಿಡು. ಅದೆಲ್ಲ ಸಾಧ್ಯ ಇಲ್ಲ ಪ್ರಿಯಾ. ಕೈಗಳು ಇನ್ನೊಂದ್ ಹುಡುಗಿನ ಮುಟ್ಟೋದಿಲ್ಲ, ಈ ಲಿಪ್ಸ್ ಇನ್ನೊಂದ್ ಹುಡುಗಿನ ಕಿಸ್ ಮಾಡೋದಿಲ್ಲ. ಅಲ್ ನೋಡು, ಅವಳನ್ನ ಬಿಡಲ್ಲ ಬಿಡಲ್ಲ ಅಂತ ಹಠ ಮಾಡ್ತಿದ್ಯಾ ನೋಡು. ಅದು ನಾನ್ ನಿನ್ನ ಬಿಡಬಾರ್ದು ಅಂತ ಹಠ ಮಾಡೋ ಹಾಗೆ ಮಾಡ್ತಿದ್ದೆ. ಸರಿ ಬಿಡು. ನೀನ್ ಹೇಗ್ ಅವಳ ನೆನ್ಪಲ್ಲಿ ಇದೆಯೋ ಅದೇ ತರ ನಾನು ನಿನ್ನ ನೆನ್ಪಲ್ಲೇ ಇರ್ತೀನಿ. ಅಯ್ಯೋ, ತಪ್ಪಾಗಿ ವರ್ಕೌಟ್ ಆಯ್ತು. ಇಲ್ಲ ಪ್ರಿಯಾ, ನಿನ್ನ ನಾನು ಒಪ್ಕೊಳ್ಳೋದ್ರಲ್ಲಿ ನನಗೆ ಯಾವ್ದೇ ಸಮಸ್ಯೆ ಇಲ್ಲ, ಆದ್ರೆ ನನ್ನ ಹತ್ರ ಅದಿಲ್ವೇ? ಹಾಗೆಲ್ಲ ಏನು ಇಲ್ಲ, ಅವ್ರವ್ರ ಹೃದಯ ಅವ್ರ ಹತ್ರನೇ ಇರುತ್ತೆ. ಮುಟ್ ನೋಡು, ಸೌಂಡ್ ಕೇಳುತ್ತೆ. ಇಲ್ಲ ಪ್ರಿಯಾ, ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ನೀನೇನು ಹೇಳೋದ್ ಬೇಡ. ಜಸ್ಟ್ ಸೇ ಐ ಲವ್ ಯು, ಎನಫ್. ಐ ಕಮ್ ಆನ್. ಲವ್ ಯು. ಓ ಗಾಡ್, ಶಿವ. ಹೇ ಶಿವ. ಪ್ರಿಯಾ,